ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ರಾಷ್ಟ್ರಪರ ಹಾಗೂ ಜನಹಿತದ ಈ ನಮ್ಮ ಮಾಧ್ಯಮ ಅಭಿಯಾನ ನಿಮ್ಮ ಸಹಕಾರವಿಲ್ಲದೆ ಮುಂದೆ ಸಾಗಲಾರದು. ದಯವಿಟ್ಟು ನಮಗೆ ಬೆಂಬಲವಾಗಿ ಬೆನ್ನಿಗೆ ನಿಲ್ಲಿರಿ. ಪ್ರೇಕ್ಷಕರೇ, ಆಕಳು ಅಂದರೆ ಹಸು ಸನಾತನಿಗಳಿಗೆ ಕಲ್ಪವೃಕ್ಷ ಕಾಮಧೇನುವಾಗಿದೆ. ಈ ಗೋವಿನಲ್ಲಿ ಹಿಂದೂ ಸಮಾಜದ ದೇವಕುಲವನ್ನೇ ಕಾಣುವ ಪದ್ಧತಿ ನಮಗಿದೆ. ಹಿಂದೂ ಪುರಾಣಗಳು ಹಾಗೂ ಧರ್ಮಗ್ರಂಥಗಳ ಪ್ರಕಾರ ಬ್ರಹ್ಮಾಂಡವು 4 ಮಹಾಯುಗಗಳ ಮೂಲಕ ಹಾದು ಹೋಗುತ್ತದೆ ಎಂಬುದನ್ನು ಬಹುಸಂಖ್ಯಾತ ಸನಾತನಿಗಳಾದ ನಾವು ನಂಬಿದ್ದೇವೆ. ಸತ್ಯಯುಗದಿಂದಲೂ ನಮಗೆ ಗೋವಿನ ಬದುಕಿಗಿರುವ ಉನ್ನತ ಸ್ಥಾನ, ಹಸುವಿನಲ್ಲಿ ಕಾಣುವ ಭಕ್ತಿ ಶ್ರದ್ಧೆಗಳ ಬಗ್ಗೆ ಕಾಲಕಾಲಕ್ಕೆ ನಮ್ಮ ತಿಳುವಳಿಕೆಗೆ ಮುಟ್ಟಿಸುವ ಕೆಲಸವಾಗ್ತಾನೆ ಇದೆ. ಅದರಿಂದಲೇ ಇಂದಿಗೂ ನಮ್ಮ ಮಕ್ಕಳಿಗೆ ಗೋವಿನ ಕಥೆ ಹೇಳಿ ಅದರ ಸೌಮ್ಯ ಗುಣ, ಅದರ ಅಂತರ್ಯದಲ್ಲಿ ಕಾಣಬಹುದಾದ ದೇವ ಪ್ರತೀಕವಾದ ಸ್ಥಾನ ಎಲ್ಲವನ್ನೂ ಮನಸ್ಸಿಗೆ ಬಿತ್ತರಿಸುತ್ತಾ ಬಂದಿದ್ದಾರೆ. ಅದರಂತೆ ನಾವು ನಡೆದುಕೊಳ್ಳುವುದು ರಘುತದಲ್ಲೇ ಹರಿಯುತ್ತಾ ಬಂದಿದೆ. ಈ ಸನಾತನವನ್ನು ಹಸುವಿನ ವಿಚಾರ ಮುಂದೆ ಮಾಡಿ ಕೆಣಕುವ ಕಿಡಿಗೇಡಿ ವಿಕೃತ ಮನಸ್ಸು ಶತಮಾನಗಳಿಂದ ನಮ್ಮ ನಡುವೆ ಇದ್ದೇ ಇದ್ದಾವೆ ಎಂಬುದಕ್ಕೆ ಇತ್ತೀಚೆಗೆ ಗುಜರಾತಿನ ಪ್ರಸಿದ್ಧ ಶಹರ ವಡೋದರಾ ಘಟನೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಕಾಣುತ್ತದೆ. ದೇಶವೇ ತನ್ನತ್ತ ತಿರುಗುವಂತೆ ಬೆಳೆದು ನಿಂತ ಗುಜರಾತ್ ಶರಾಬು ಮುಕ್ತವಾಗಿದೆ. ಅದರಂತೆ ಅಲ್ಲಿ ದೈವರೂಪ ಮಾತ್ರ ಸ್ವರೂಪವಾದ ಗೋವಿನ ಹತ್ಯೆ ಹಾಗೂ ಗೋಮಾಂಸ ಭಕ್ಷಣೆಗೆ ಕೂಡ ಕಟ್ಟುನಿಟ್ಟಿನ ನಿಷೇಧವಿದೆ. ಪ್ರಸ್ತುತ ದೇಶದ ಪ್ರಧಾನ ಸೇವಕರಾಗಿರುವ ನರೇಂದ್ರ ಮೋದಿ ಅಂದು ಗುಜರಾತಿನ ಮುಖ್ಯಮಂತ್ರಿ. ಆ ಕಾಲಖಂಡದಲ್ಲಿ ಗುಜರಾತಿನಲ್ಲಿ ಗೋಹತ್ಯೆ ಮತ್ತು ಗೋಮಾಂಸ ಭಕ್ಷಣೆಗೆ ಸಂಪೂರ್ಣವಾಗಿ ನಿಷೇಧಿಸಿ ಕಾನೂನು ತರಲಾಗಿತ್ತು. ಮೋದಿಯವರು ರಾಷ್ಟ್ರದ ರಥವೇರಿ ಸಾರಥಿಯಾಗಿ ದೇಶವನ್ನು ಮುನ್ನಡೆಸುತ್ತಿರುವ ಈ ಸಂದರ್ಭದಲ್ಲಿ ಗುಜರಾತಿನ ನೆಲದಲ್ಲಿ ಕಾನೂನು ಬಾಹಿರವಾಗಿ ಗೋಮಾಂಸ ಬಳಸುವ, ಗೋಹತ್ಯೆ ಮಾಡುವ ಪ್ರಕರಣಗಳು ಅಲ್ಲಲ್ಲಿ ಕಣ್ಣಿಗೆ ಬೀಳ್ತಾ ಇರುತ್ತವೆ. ಇಂಥ ಬಹುಸಂಖ್ಯಾತರ ಮನಸ್ಸಿಗೆ ನೋವು ತರುವಂತಹ ಹುಚ್ಚಾಟ ಇತ್ತೀಚೆಗೆ ವಡೋದರಾ ಫೇಮಸ್ ಸಮೋಸಾ ಬಿಕರಿ ಕೇಂದ್ರದಲ್ಲಿ ಕಂಡು ಬರುತ್ತಿದೆ. ಇಲ್ಲಿ ಸಿದ್ಧವಾಗುವ ಸಮೋಸಾ ತಿನಿಸಿನಲ್ಲಿ ಮಾಂಸದ ತುಂಡು ಬೆರೆಸಲಾಗುತ್ತಾ ಇದೆ. ಆ ಸಮೋಸೆಯ ಸೌಮ್ಯ ಮಾಂಸ ತಿನಿಸು ಬಾಕರಿಗೆ ಷಡ್ರಸವಾಗಿ ರುಚಿಯನ್ನು ತಂದಿಡ್ತಾ ಇದೆ. ಅದರಲ್ಲಿರುವ ರುಚಿಯೇ ಈ ದುರ್ವ್ಯವಹಾರವನ್ನು ಹೆಚ್ಚಾಗಿ ಬೆಳೆಸುತ್ತಿದೆ. ಈ ವ್ಯಾಪಾರದ ಹಿಂದಿರುವ ಜಾಡು ಹಿಡಿದು ಪರೀಕ್ಷೆಗೆ ಇಳಿದಾಗ ಬಹಿರಂಗವಾದದ್ದು ಭಾರತೀಯ ಬಹುಸಂಖ್ಯಾತ ಸಮಾಜದ ಎದೆ ಝಲ್ ಎನ್ನುವಂತಹ ಸಂಗತಿ. ಅದು ಸಮೋಸೆಯಲ್ಲಿ ಬೆರೆಸುತ್ತಿರುವುದು ಬೇರೇನೂ ಅಲ್ಲ, ಅದು ಗೋಮಾಂಸವೇ ಎಂಬುದು ಸಾಬೀತಾಗಿದೆ. ಇಂಥ ದುರ್ನಡತೆಯ ಆಹಾರ ಪದ್ಧತಿ ವಡೋದರೆಯಲ್ಲಿ ಬೆಳೆದು ನಿಂತಿದೆ ಎಂಬುದೇ ಇಡೀ ಸನಾತನಿ ಸಮಾಜದ ಶ್ರದ್ಧೆಯನ್ನು ಕೆಣಕುವ ಸಂಗತಿಯಾಗಿದೆ. ಈ ಸಮೋಸಾ ಸುದ್ದಿಯ ಕಿಡಿ ಶರವೇಗದಲ್ಲಿ ಊರಿಗೆ ಊರೇ ಹರಡಿಕೊಂಡಿತು. ಆ ಸುದ್ದಿ ಬಹುಸಂಖ್ಯಾತ ಭಾರತೀಯರ ಮನಸ್ಸಿನಲ್ಲಿ ಕೆಂಡಾಗ್ನಿಯಾಗಿ ನಮ್ಮ ದೇವಮಾತೆ ಗೋವಿನ ವಿರೋಧಿಗಳನ್ನೆಲ್ಲ ಬೂದಿ ಮಾಡಿ ಎಸೆಯುವಷ್ಟು ಧಗಧಗಿಸ್ತಾ ಇದೆ. ಈ ಫೇಮಸ್ ಸಮೋಸೆ ಪ್ರತಿನಿತ್ಯ ಸುಮಾರು 10,000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಮಾರಾಟವಾಗ್ತಾ ಇದೆ. ಹಾಗಾದ್ರೆ ಈ 10,000 ಸಮೋಸೆಯಲ್ಲಿ ಅದೆಷ್ಟು ಗೋವುಗಳನ್ನ ಕತ್ತರಿಸಿ ಮಾಂಸವಾಗಿ ತುಂಬುತ್ತಿದ್ದಾರೋ, ತನ್ನನ್ನು ಕಾಪಾಡಿ ಎಂದು ಅದೆಷ್ಟು ಗೋವುಗಳ ಆಕ್ರಂದನ ವಡೋದರೆಯ ತುಂಬ ಪ್ರತಿಧ್ವನಿಸುತ್ತದೆಯೋ, ದೇವತಾ ಸ್ವರೂಪವಾದ ಹಸುವಿನ ಜೀವ ಹಿಂಡಿ ಕೊಂದು ಹಾಕಿ ತಿನಿಸುಬಾಕರ ಷಡ್ರಸಗಳಿಗೆ ಟೇಸ್ಟ್ ತಂದಿಡ್ತಾ ಇದೆಯಲ್ಲ, ಅದಕ್ಕೆ ಲೆಕ್ಕಿಸಲಾಗದ ನೋವು ಉಂಟಾಗ್ತದೆ. ಕ್ರೂರಿ, ಆಕಳ ವಿರೋಧಿ ಸಮೋಸಾ ಉತ್ಪಾದಕ ಧೂರ್ತನಿಗೆ ಏನನ್ನಬೇಕು ಗೊತ್ತಾಗ್ತಾ ಇಲ್ಲ. ಈತನ ಬಗ್ಗೆ ಬಹುಸಂಖ್ಯಾತರ ಮನಸ್ಸು ಕೊತನೆ ಅಂತ ಕುದೀತಾ ಇದೆ. ತನ್ನ ಸಮೋಸೆಯಲ್ಲಿ ಗೋಮಾಂಸದ ತುಂಡುಗಳನ್ನು ತುಂಬಿ ಅದೆಷ್ಟು ಮಂದಿಗೆ ಧರ್ಮಭ್ರಷ್ಟರನ್ನಾಗುವಂತೆ ಮಾಡಿದ್ದಾನೋ ಈ ಹಿಂಸಕ ದುರ್ವ್ಯವಹಾರಿ. ಸನಾತನಿಗಳ ಮನಸ್ಸು ಶೇಕ್ ಮಾಡಿದ ಈ ವಿಕೃತ ವ್ಯಕ್ತಿ ಯಾರು ಗೊತ್ತೇನು? ಈತನೇ ಯೂಸುಫ್ ಶೇಖ್. ಗೋಮಾಂಸ ಬಳಸಿ ಫೇಮಸ್ ಸಮೋಸಾ ಉತ್ಪಾದನಾ ಪಾಯಿಂಟ್ ಇಟ್ಟಿರುವ ಇದರ ಮಾಲೀಕನೇ ಈ ಯೂಸುಫ್ ಶೇಖ್ ಎಂದು ಗುರುತಿಸಲಾಗಿದೆ. ಈ ಹಿಂಸಕ ಬುದ್ಧಿಯನ್ನು ಹಾಗೆ ಬಿಡದೆ ಕಠಿಣಾತಿ ಕಠಿಣವಾದ ಶಿಕ್ಷೆಗೆ ಗುರಿಪಡಿಸುವ ಕ್ರಮ ಗುಜರಾತ್ ಸರ್ಕಾರದಿಂದ ಆಗಬೇಕಾಗಿದೆ. ಈತನಿಗೆ ವಿಧಿಸುವ ಶಿಕ್ಷೆ ಉತ್ತರ ಪ್ರದೇಶದ ಬುಲ್ಡೋಜರ್ ಬಾಬಾ ಕೊಡುವಂತಹ ಕಠಿಣಾತಿ ಕಠಿಣವಾದ ಪನಿಷ್ಮೆಂಟ್ ಆಗಬೇಕು. ಆಗ ಇಂಥ ಧೂರ್ತ ಮನಸ್ಸುಗಳು ಅಂಕುಶದ ಹದ್ದು ಬಸ್ತಿನಲ್ಲಿ ಇರಬಹುದೋ ಏನೋ. ಉತ್ತರ ಪ್ರದೇಶ ತಂದಿರುವ ಕಾನೂನಿನಂತೆ ದೇಶದ ಪ್ರತಿಯೊಂದು ಪ್ರದೇಶದಲ್ಲೂ ಎಲ್ಲಾ ಫುಡ್ ಔಟ್ಲೆಟ್ಗಳ ಮೇಲೆ ಅದರ ಮಾಲೀಕನ ಹೆಸರು ಮತ್ತು ಆತನ ಫೋಟೋ ಪ್ರಕಟಿಸುವಂತಹ ಕಾಮನ್ ಕೋಡ್ ಆಫ್ ಲಾ ಬರಬೇಕು. ಆಗ ಯಾರ ಮನಸ್ಸಿಗೂ ನೋವು ತರುವಂತಹ ಆಹಾರಗಳ ಬಿಕರಿ ಕೇಂದ್ರಗಳು ಬರಲಾರವೇನೋ ಈ ಭಾರತದಲ್ಲಿ ಅಂತ ಮೇಲ್ನೋಟಕ್ಕೆ ಗ್ರಹಿಸಬಹುದಾಗುತ್ತದೆ. ಪ್ರೇಕ್ಷಕರೇ, ಈ ಗೋಮಾಂಸದ ಸಮೋಸಾ ಸ್ಟೋರಿ
ನಿಮಗೇನು ಅನಿಸ್ತದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. हाँ ऊपर है साहब आ रही है फटाफट हाँ आ रही है छोटा छोटा वेपारी बरोड़ा ना કેટલા છે વેપારીઓ આ સમોસા છે ક્યાં ક્યાં આપો છો તમે આ સમોસા ક્યાં કયા દુકાનમાં પાણી ગેટમાં કઈ દુકાન હુસૈની સમોસા કેટલા વર્ષે ધંધો કરો છો મટનના સમોસા અને આ હુસૈની સમોસા વાળા નહીં આપો બીજા કોઈને નહીં આપો ये तुम्हारी पोतानी है अच्छा हाँ खाली जगह लो कितना बॉक्सेस डीजे खोलो लो स्कूल न्यू हुसैनी समोसा शॉप है त्या अत्यारे कॉर्पोरेशन आरोग्य विभाग दबाण शाखा તેમજ સિટી પોલીસ સ્ટાફ દ્વારા સંયુક્ત રીતે દુકાનની અંદર ચેકિંગની કાર્યવાહી અને દુકાન સીલ કરવાની કાર્યવાહી હાથ ધરેલ છે. જી, કયા કારણોસર શું ફરિયાદના આધારે આ ચેકિંગ કરવામાં આવી રહ્યું છે? કોઈ શંકાસ્પદ બાબતો છે? સદર શોપની અંદર અનધિકૃત રીતે પશુઓના માંસના સમોસા બનાવી નોનવેજ શોપ વેચવામાં આવેલ હતું. તેઓને એફએસએલ રિપોર્ટ પણ કરવામાં આવ્યો જેને ધ્યાને લેવાઈ તેઓના લાયસન્સ પણ સસ્પેન્ડ કરવામાં આવે છે અને સસ્પેન્ડ થયેલા લાયસન્સના આધારે તેઓ દુકાન ફરીથી શરૂ કરતા આજે તેની દુકાન ફરી સીલ કરવામાં આવે છે. ત્યાં નોટિસ ચોંટાડી દેવામાં આવી છે અને જે પ્રકારે ક્લોઝર નોટિસ આપવામાં આવી છે અને સમગ્ર વડોદરા શહેર જિલ્લાની નોનવેજની દુકાનો પર દરોડા પાડવામાં આવ્યા હતા અને અનેક બાબતો
ಬ್ಯೂರೋ ರಿಪೋರ್ಟ್ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.